ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಟ, ವಿಜಯ್ ಕನಸು ನುಚ್ಚು ನೂರು. DMK AIDMK ಮೈತ್ರಿ ಕ್ವಶನ್ ಮಾರ್ಕ್. ಸ್ಟಾಲಿನ್ 6 ತಿಂಗಳ ಮಾತು. ವಿಜಯ್ ದಾರಿ ತಪ್ಪಿಸಿದ್ರ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಈಗ ಬರ್ತಾ ಇರುವಂಥ ತಮಿಳುನಾಡಿನ ರಾಜಕೀಯ ಒಂದು ಸುದ್ದಿಯನ್ನು ನೋಡ್ತಾ ಇದ್ದರೆ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೀಗ ಸದ್ಯ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ವಿಜಯ್ ಅವರಿಗೆ ರಾಜ್ಯಪಾಲರು 2ನೇ ಬಾರಿ ಮತ್ತೆ ಅವಕಾಶವನ್ನು ಕೊಡ್ತಾರಾ, ಅಥವಾ ವಿಜಯ್ ಅವರು ಈಗಾಗಲೇ 11 ಗಂಟೆಗೆ ಟೈಮ್ ಕೂಡ ಕೇಳಿದ್ದಾರೆ, ರಾಜ್ಯಪಾಲರ ಒಂದು ಅವಕಾಶವನ್ನು ಕೇಳಿದ್ದಾರೆ ಭೇಟಿಯಾಗಲಿಕ್ಕೆ. ರಾಜ್ಯಪಾಲರು 11 ಗಂಟೆ ಸುಮಾರಿಗೆ ಅವಕಾಶವನ್ನು ಕೊಡ್ತಾರಾ, ಅಥವಾ 2ನೇ ಬಾರಿಗೆ ಅವ್ರ ಜೊತೆ ಮಾತುಕತೆ ಆಡಿ ಒಂದು ಬೆಂಬಲ ಪತ್ರದೊಂದಿಗೆ ನೀವು ಮುಖ್ಯಮಂತ್ರಿ ಆಗ್ಬೋದು ಎನ್ನುವಂಥ ಸೂಚನೆ ಕೊಡ್ತಾರಾ? ಎಲ್ಲವೂ ಕೂಡ ಕ್ವಶನ್ ಮಾರ್ಕ್. ನಾನು ಈಗ ನಿನ್ನೆ ಆದಂಥ ಒಂದು ಡೆವಲಪ್ಮೆಂಟು ಮತ್ತು ಇವತ್ತು ಆಗಬಹುದಾದಂಥ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತೇನೆ. ಮೇ 4ಕ್ಕೆ ತಮಿಳುನಾಡಿನ ವಿಧಾನಸಭೆಯ ಫಲಿತಾಂಶ ಬರುತ್ತೆ. TVK 108, ಅದು 107 ಆಗುತ್ತೆ. 108 ಅಥವಾ 107 ಸದಸ್ಯ ಬಲದೊಂದಿಗೆ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. DMK 59 ಸೀಟ್ಗಳನ್ನು ಪಡ್ಕೊಳ್ಳುತ್ತೆ. AIDMK 47 ಸೀಟನ್ನು ಪಡ್ಕೊಳ್ಳುತ್ತೆ. ಇದು ಅಲ್ಲಿನ ಒಂದು ಫಲಿತಾಂಶದ ಒಂದು ಸಿನಾರಿಯೋ. ಆದರೆ ನಿನ್ನೆ ಆದಂಥ ಬೆಳವಣಿಗೆ ಇದೆಯಲ್ಲ ನೋಡಿ, ವಿಜಯ್ ಅವರು ಕಾಂಗ್ರೆಸ್ನ ಬೆಂಬಲ ಪತ್ರದೊಂದಿಗೆ ರಾಜ್ಯಪಾಲರನ್ನ ಮೀಟ್ ಆಗ್ತಾರೆ. ಇದು ನಿನ್ನೆ ಆದಂಥ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್. ಎಲ್ಲದಕ್ಕೂ ಇದೇ ಕಾರಣ. ಎಲ್ಲಿಯ ತನಕ ವಿಜಯ್ ಅವರು ತನ್ನ 108 ಸದಸ್ಯರ ಒಂದು ಬಲದೊಂದಿಗೆ ರಾಜ್ಯಪಾಲರನ್ನ ಮೀಟ್ ಆಗಿದ್ರೆ ಬಹುಶಃ ಇವತ್ತು ಆಗ್ತಾ ಇದ್ದಂಥ ಸ್ಥಿತಿ ಬರ್ತಾನೆ ಇರಲಿಲ್ಲ. ಯಾಕಂದರೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಂಥ ಅವಕಾಶ ಇರುತ್ತೆ, ಮತ್ತು ಆ ಒಂದು ಪತ್ರವನ್ನು ಪಡೆದಂಥ ರಾಜ್ಯಪಾಲರು ನಿನಗೆ ಪ್ರಮಾಣ ವಚನವನ್ನು ಬೋಧಿಸ್ತೀನಿ, ಅದಾದ ನಂತರ ಕೆಲವೊಂದು ದಿನಗಳ ನಂತರ ನೀವು ಬಹುಮತವನ್ನು ಸಾಬೀತುಪಡಿಸಬಹುದು ಎನ್ನುವಂಥ ಸೂಚನೆಯನ್ನು ಕೊಟ್ಟು ಇವತ್ತು ಬಹುಶಃ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ರು. ಆದರೆ ನಿನ್ನೆ ಬೆಳಗ್ಗೆ ಆದಂಥ ಒಂದು ಡೆವಲಪ್ಮೆಂಟಲ್ಲಿ ಕಾಂಗ್ರೆಸ್ DMKಯ ಒಂದು 2-3 ದಶಕಗಳ ಮೈತ್ರಿಯನ್ನು ಮುರ್ಕೊಂಡು ಅಲ್ಲೋಲ ಕಲ್ಲೋಲವನ್ನು ಮಾಡಿ ರಾಜಕೀಯ ಸ್ಥಿತ್ಯಂತರಕ್ಕೆ ಕಾರಣವಾಗಿ DMKಯ ಬಲದಿಂದ ಕಾಂಗ್ರೆಸ್ ತಮಿಳುನಾಡು 5 ಸೀಟನ್ನು ಗೆದ್ದು, ಅದಾದ ನಂತರ ತನ್ನ ಬೆಂಬಲ ಕೊಟ್ಟಂಥ DMKಯನ್ನೇ ಕಾಲಲ್ಲಿ ತುಳಿದು ವಿಜಯ್ ಅವರಿಗೆ ಬೆಂಬಲ ಪತ್ರವನ್ನು ಕೊಡುತ್ತೆ. ಬೆಂಬಲ ಪತ್ರದಲ್ಲೂ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಕೋಮುವಾದಿ ಪಕ್ಷಗಳ ಜೊತೆ ನಂಟು ಇರಬಾರ್ದು, ಮತ್ತು ಅಂಥ ನಂಟಿರುವಂಥ ಪ್ರಾಕ್ಸಿ ಪಕ್ಷಗಳನ್ನು ಕೂಡ ನೀವು ಸೇರಿಸ್ಕೊಳ್ಬಾರ್ದು ಎನ್ನುವಂಥ ಒಂದು ಗಡತ್ತಿನ ಒಂದು ರೂಲ್ಸನ್ನು ಹೇಳಿ, ಅಥವಾ ನಿರ್ಬಂಧವನ್ನು, ಅಥವಾ ಒಂದು ನಿರ್ಬಂಧ ಷರತ್ತನ್ನು ಹೇರಿ TVKಗೆ 5 MLAಗಳ ಬೆಂಬಲ ಪತ್ರವನ್ನು ಕೊಡ್ತಾರೆ. ಅಲ್ಲಿಗೆ ತಮಿಳುನಾಡಿನ ರಾಜಕೀಯ ಆಟ ಸ್ಟಾರ್ಟ್ ಆಗುತ್ತೆ. ನೋಡಿ, DMK 59 ಸೀಟ್ ಗೆಲ್ಲುತ್ತೆ. TVK ದೊಡ್ಡ ಪಕ್ಷವಾಗಿ ಒಂದು DMKಗೆ ಮುಖಭಂಗ ಮಾಡುತ್ತೆ. ಆದರೂ ಕೂಡ ಸ್ಟಾಲಿನ್ ಸಹಿಸಿಕೊಂಡಿದ್ರು. ಯಾಕಂದರೆ ಜನಾದೇಶ, ತಮಿಳುನಾಡಿನ ಜನರ ಆದೇಶವನ್ನು ಗೌರವ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾವು ಸಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬಾರ್ದು ಎನ್ನುವಂಥ ನಿರ್ಧಾರ ಅಲ್ಲಿಯೇ ತನಕ ಇತ್ತು, ನಿನ್ನೆ ಬೆಳಗ್ಗೆ ತನಕ ಇತ್ತು. ಆದರೆ ಯಾವಾಗ ತಮ್ಮ ಪಕ್ಷದ ಬೆಂಬಲ ಪಡೆದು ಗೆದ್ದಂಥ ಕಾಂಗ್ರೆಸ್ ನೇರವಾಗಿ TVKಗೆ ಅಥವಾ ರಾಜಕೀಯ ವಿರೋಧಿಯಾದಂಥ ವಿಜಯ್ಗೆ ಸಪೋರ್ಟ್ ಮಾಡಿದ್ರಲ್ಲ, ಅಲ್ಲಿಗೆ ಒಂದು ಆಟ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿಗೆ ಎಲ್ಲವೂ ಸ್ಟಾರ್ಟ್ ಆಗ್ಬಿಡ್ತಿಲ್ಲ. ಈ ಕಾಂಗ್ರೆಸ್ಸನ್ನು ನಂಬಾರ್ದು, ಮತ್ತು ಕಾಂಗ್ರೆಸ್ ನಂಬಿದಂಥ TVK ಕೂಡ ಉಳಿಗಾಲ ಆಗಬಾರ್ದು ಎನ್ನುವಂಥ ಗಟ್ಟಿ ನಿರ್ಧಾರ ತೆಗೆದುಕೊಂಡಂಗಿತ್ತು ನಿನ್ನೆ ಸ್ಟಾಲಿನ್ ಅವರು. ಆದರೆ ಇವತ್ತು ಸ್ವಲ್ಪ ಬೇರೆ ಕಥೆಯಾಗಿದೆ. ಆದರೆ ಆ ಕಥೆಯ ಹಿಂದೆ ದೊಡ್ಡ ಪ್ಲ್ಯಾನೇ ಇದೆ. ವಿಜಯ್ ಅವರು ಕಾಂಗ್ರೆಸ್ನ ಬೆಂಬಲ ಪತ್ರದೊಂದಿಗೆ ರಾಜ್ಯಪಾಲರನ್ನ ಮೀಟ್ ಆಗ್ತಾರೆ. ರಾಜೇಂದ್ರ ಅರ್ಲೇಕರ್ ಅವರನ್ನ ಮೀಟ್ ಆಗ್ತಾರೆ. ರಾಜೇಂದ್ರ ಅರ್ಲೇಕರ್ ಅವರಿಗೆ ಎರಡು ವಿವೇಚನೆ ಇದೆ. ಒಂದು, ನೇರವಾಗಿ ಅವರನ್ನು ಪ್ರಮಾಣ ವಚನ ಬೋಧಿಸುವಂಥ ಸೂಚನೆ ಕೊಡುವಂಥದ್ದು ಇಲ್ಲ. ನೀವು 118ರ ಬದಲಾಗಿ 112 ಅಥವಾ 113 ಸಂಖ್ಯೆ ಬಲ ಮಾತ್ರ ಇದೆ. ಹಾಗಾಗಿ ನೀವು ಒಮ್ಮೆ ಎಲ್ಲವನ್ನು ಕೂಡಿಸ್ಕೊಂಡು ಬಂದುಬಿಡಿ, ಅದಾದ ನಂತರ ನಿಮಗೊಂದು ಟೈಮ್ ಕೊಡ್ತೇನೆ, ನಿಮಗೆ ಪ್ರಮಾಣ ವಚನವನ್ನು ಬೋಧಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ 40 ಗಂಟೆ ಒಳಗಾಗಿ ನೀವು 2ನೇ ಪತ್ರವನ್ನು ತೆಗೆದುಕೊಂಡು ಬನ್ನಿ. ಒಂದು ವೇಳೆ 40 ಗಂಟೆ ಒಳಗಾಗಿ ನೀವು 118 ಸಂಖ್ಯೆ ಬಲದ ಸದಸ್ಯರನ್ನು ತೆಗೆದುಕೊಂಡು ಬಂದಿಲ್ಲ ಅಂದರೆ ನನ್ನ ನಿರ್ಧಾರ ಬೇರೆಯಾಗುತ್ತೆ. ಅಂದರೆ ನಾನು ಬೇರೆಯವರಿಗೆ ಆಹ್ವಾನ ಕೊಡಬಹುದು. ಯಾಕಂದರೆ ರಾಜಕೀಯ ಸ್ಥಿತ್ಯಂತರ ಆಗಬಾರ್ದು, ರಾಜಕೀಯ ಬಿಕ್ಕಟ್ಟು ಆಗಬಾರ್ದು ಅಂತ ಕಾರಣಕ್ಕಾಗಿ ನಾನು ಬೇರೆಯವರಿಗೆ ಆಹ್ವಾನ ಕೊಡಬಹುದು ಎನ್ನುವಂಥ ಸೂಚನೆ ಕೊಟ್ಟು ನಿನ್ನೆ ದೊಡ್ಡ ಗೊಂದಲಕ್ಕೆ ಕಾರಣವಾಯಿತು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಪಕ್ಷಗಳು ಇಲ್ಲ, ಇದು ರಾಜ್ಯಪಾಲರ ವಿವೇಚನೆ ಇಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದು ರೂಲ್ಸ್ ಇದೆ, ಅಲ್ಲೂ ಕೂಡ ರಾಜ್ಯಪಾಲರು ಮೂಗು ತೋರಿಸೋಂಗಿಲ್ಲ. ಏನೇ ಇದ್ರೂ ಕೂಡ ಬಹುಮತ ಸಾಬೀತುಪಡಿಸುವಂಥದ್ದು ದ ಫ್ಲೋರ್ ಆಫ್ ದ ಹೌಸ್ ಅಂದರೆ ವಿಧಾನಸಭೆಯಲ್ಲಿ ಮಾತ್ರ ಆಗುತ್ತೆ, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿಬಂದು. ಆದರೆ ಒಂದು ಲೆಕ್ಕಾಚಾರದ ಪ್ರಕಾರ ರಾಜ್ಯಪಾಲರು ವಿವೇಚನೆಗೆ ಬಿಟ್ಟದ್ದು, ರಾಜ್ಯಪಾಲರು ಅಂತಹ ಒಂದು
ಮಾತನ್ನು ಹೇಳುವಂಥ ಅವಕಾಶವನ್ನು ಬಳಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು ನಿನ್ನೆ ರಾತ್ರಿ ಆದಂಥ ಒಂದು ಬೆಳವಣಿಗೆ ಇದೆಯಲ್ಲ, ಒಂದು ಕಡೆ ವಿಜಯ್ ಅವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಿತ್ತು, ಆದರೆ ಇವತ್ತು ಆಗಲಿಲ್ಲ. ಅದು ಒಂದು ನಿರಾಸೆಯಾಯಿತು. ಅದಕ್ಕೆ ಮುಖ್ಯವಾದ ಕಾರಣ ರಾಹುಲ್ ಗಾಂಧಿ DMKನ ತೊರೆದು TVKಗೆ ಸಪೋರ್ಟ್ ಮಾಡೋದು. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ಇಲ್ಲ ಅಂದಿದ್ರೆ ಚಿಕ್ಕ ಪುಟ್ಟ ಒಂದು 10-12 ಸದಸ್ಯರ ಬೆಂಬಲ ಪತ್ರದೊಂದಿಗೆ ಅಥವಾ 108 ಬೆಂಬಲ ಪತ್ರದೊಂದಿಗೆ ರಾಜ್ಯಪಾಲರನ್ನು ಭೇಟಿಯಾಗಿದ್ದರೂ ಕೂಡ ರಾಜ್ಯಪಾಲರು ನೇರವಾಗಿ ವಿಜಯ್ ಅವರಿಗೆ ಸರ್ಕಾರ ರಚಿಸುವಂಥ ಅವಕಾಶವನ್ನು ಕೊಡ್ತಿದ್ರು ಮತ್ತು ಕೆಲವೊಂದು ದಿನಗಳ ನಂತರ ಅವರಿಗೆ ಬಹುಮತ ಸಾಬೀತುಪಡಿಸುವಂತೆ ಸೂಚನೆಯನ್ನು ಕೂಡ ಕೊಡ್ತಿದ್ರು. ಆದರೆ ಯಾವಾಗ ಕಾಂಗ್ರೆಸ್ ಎಂಟ್ರಿ ಇತ್ತಲ್ಲ, ಅಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾಯಿತು. ನಿನ್ನೆ ತಡರಾತ್ರಿ ಆದಂಥ ಒಂದು ಲೆಕ್ಕಾಚಾರ, ಒಂದು ಇವತ್ತು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿತ್ತು, ಅದು ಆಗಲಿಲ್ಲ. ಎರಡನೇದಾಗಿ ರಾತ್ರಿ ಆದಂಥ ಒಂದು ಊಹಾಪೋಹ ಅಂದರೆ ಬದ್ಧ ವೈರಿಗಳಾದಂಥ DMK ಮತ್ತು AIADMKಗಳು ಮೈತ್ರಿ ಆಗುತ್ತೆ ಮತ್ತು TVK ಪಕ್ಷವನ್ನು ಸರ್ಕಾರನ ದೂರ ಇಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ TVKಯನ್ನು ದೂರ ಇಡಬೇಕು ಅಂತ ಕಾರಣಕ್ಕಾಗಿ ತನ್ನೆಲ್ಲ ಬದ್ಧ ಮನಸ್ಸನ್ನು ಸರಿ ಮಾಡಿಕೊಂಡು, ವೈರಿ ಮನಸ್ಸನ್ನು ಸರಿ ಮಾಡಿಕೊಂಡು DMK ಮತ್ತು AIADMK ಮೈತ್ರಿ ಆಗುತ್ತೆ ಎನ್ನುವಂಥ ಒಂದು ದೊಡ್ಡ ಕೋಲಾಹಲದ ಸುದ್ದಿ ರಾತ್ರಿ ಪೂರ್ತಿ ಹರಿದಾಡ್ತು. ಜೊತೆಗೆ AIADMK ಕೂಡ ಒಂದು ಬಿಕ್ಕಟ್ಟಿತ್ತು ಅಥವಾ ಒಂದು ಪಕ್ಷವೇ ಹೋಳಾಗುವಂಥ ಒಂದು ಪರಿಸ್ಥಿತಿ ಇತ್ತು. ಷಣ್ಮುಗಂ ಅವರ ಒಂದು ಬಣ TVKಗೆ ಸಪೋರ್ಟ್ ಮಾಡಬೇಕೆನ್ನುವಂಥ ಒಂದು ಕಾತುರತೆಯಲ್ಲಿತ್ತು. ಆದರೆ ಪಳನಿಸ್ವಾಮಿಯವರ ಒಂದು ಬಣ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು TVK ಪಕ್ಷಕ್ಕೆ ಸೇರಬಾರದು ಎನ್ನುವಂಥ ಒಂದು ಮಾತನ್ನು ಹೇಳಿ ಅಲ್ಲಿ ಒಂದು ಸ್ವಲ್ಪ ಇಬ್ಬಾಗುವಾಗುವಂಥ ಪರಿಸ್ಥಿತಿ ಬಂತು. ಆದರೆ ಸಂಜೆ ಆದಂಥ ಒಂದು ಬೆಳವಣಿಗೆಯಲ್ಲಿಲ್ಲ, ನಾವು ಒಗ್ಗಟ್ಟಾಗಿದ್ದೇವೆ, ನಾವು ಎರಡೂ ಬಣವು ಒಗ್ಗಟ್ಟಾಗಿದ್ದೇವೆ, ಸದ್ಯಕ್ಕೆ ನಮ್ಮ ನಿಲುವು ಏನೂ ಇಲ್ಲ ಎನ್ನುವಂಥ ಸ್ಪಷ್ಟ ಮಾಹಿತಿ ಕೊಟ್ಟ ನಂತರ ರಾತ್ರಿ ಒಂದು ಸುದ್ದಿ ಹರಿದಾಡುತ್ತೆ, DMK ಮತ್ತು AIADMK ಪಕ್ಷಗಳು ಮೈತ್ರಿ ಆಗತ್ತೆ, ಅಷ್ಟಕ್ಕೆ ಆಟ ಮುಗಿತು, ವಿಜಯ್ ಕನಸು ನುಚ್ಚು ನೂರು ಎನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಬಂತು. ಅದರಲ್ಲೂ DMK ಮತ್ತು AIADMK ಎಲ್ಲ ಸೇರಿದ್ರೆ 120 ಆಗುತ್ತೆ. ಅದು ಸಲೀಸಾಗಿ ಮೈತ್ರಿ ಪಕ್ಷವನ್ನು ರಚನೆ ಮಾಡಬಹುದು. ವಿಜಯ್ ಅವರ 48 ಗಂಟೆ ಕಾಲ ಮುಗಿದ ನಂತರ ರಾಜ್ಯಪಾಲರು DMKಗೆ ಮತ್ತೆ ಆಹ್ವಾನವನ್ನು ಕೊಡ್ತಾರೆ. ಅದಾದ ನಂತರ DMK ಮತ್ತು AIADMK ಮೈತ್ರಿಯಾಗಿ ವಿಜಯನ ದೂರ ಇಡ್ತಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬಂತು. ಆದರೆ ಇವತ್ತು ಆದಂಥ ಬೆಳವಣಿಗೆಯಲ್ಲಿ ಸ್ಟಾಲಿನ್ ಅವರು ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಜನರ ಒಂದು ಮನ್ನಣೆಗೆ ಮಣೆ ಹಾಕಬೇಕು. ಜನರು ಅತಿ ದೊಡ್ಡ ಪಕ್ಷವಾಗಿ ವಿಜಯ್ ಅವರ TVK ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಹಾಗಾಗಿ ವಿಜಯ್ ಅವರ TVK ಪಕ್ಷ ಆಡಳಿತವನ್ನು ಮಾಡಲಿ ಮತ್ತು ಕೆಲವೊಂದು ಸವಲತ್ತು ಕೊಟ್ಟಿದ್ರಲ್ಲ, ಭರವಸೆಗಳು ಕೂಡ ಬೇಗ ಈಡೇರಿಸಲಿ. ನೀವು ಮಹಿಳೆಯರಿಗೆ 2,500 ರೂಪಾಯಿ ಕೊಡ್ತೀವಿ ಅಂದಿದ್ರಿ, ಆ 2,500 ರೂಪಾಯಿ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ 1,000 ರೂಪಾಯಿ ಆದರೂ ಕೊಡಿ, ನಾವು ಕೊಡ್ತಾ ಇದ್ವಲ್ಲ ಮಾಸಿಕವಾಗಿ, ಅದನ್ನಾದರೂ ಕೂಡ ಎನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವ್ರು ಹೇಳಿದಂಥ ಮಾತು ಏನಂದರೆ, ಯಾವುದೇ ಕಾರಣಕ್ಕೂ ನಾವು ಸಾಂವಿಧಾನಿಕ ಬಿಕ್ಕಟ್ಟನ್ನು ಮಾಡಲಿಕ್ಕೆ ಬಿಡಲ್ಲ. ವಿಜಯ್ ಅವರಿಗೆ ಬೆಂಬಲ ಸಿಕ್ಕಿದೆ, ಅವರು ಕಾಂಗ್ರೆಸ್ ಪಕ್ಷದ ಜೊತೆನೋ ಅಥವಾ ಮಿಕ್ಕ ಚಿಕ್ಕ ಪುಟ್ಟ ಪಕ್ಷದ ಜೊತೆ ಸೇರಿ ಅಧಿಕಾರವನ್ನು ಮಾಡಲಿ, ನಾವು ಕೂಡ 6 ತಿಂಗಳುಗಳ ಕಾಲ ಕಾಯುತ್ತೇವೆ, ಅದಾದ ನಂತರ ನಮ್ಮ ಆಟ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ ಇದರ ಅರ್ಥ ಇಷ್ಟೇ, 6 ತಿಂಗಳ ಕಾಲ ವಿಜಯ್ ಅವರು ಮೊದಲ ಬಾರಿಗೆ ಈಗ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಅಥವಾ ಈ ರಾಜಕೀಯ ಬಿಕ್ಕಟ್ಟಾಗತ್ತಾ, ಅಥವಾ DMK ಮತ್ತು AIADMKಗೆ ರಾಜ್ಯಪಾಲರಿಂದ ಆಹ್ವಾನ ಬರುತ್ತಾ, ಅಥವಾ 6 ತಿಂಗಳ ಕಾಲ ರಾಜ್ಯಪಾಲರ ಆಡಳಿತ ಅಂದರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆದು ರಾಷ್ಟ್ರಪತಿಯವರ ಆಡಳಿತ ಜಾರಿಗೆ ತಂದು ಇಲ್ಲಿ ರಾಜ್ಯಪಾಲರ ಆಡಳಿತ ಆಗುತ್ತಾ, ಅಥವಾ 6 ತಿಂಗಳ ಕಾಲ ಮತ್ತೆ ಮರುಚುನಾವಣೆಗೆ ನಾವು ಸಿದ್ಧರಾಗ್ತೇವೆ ಅನ್ನುವಂಥ ಒಂದು ಸೂಕ್ಷ್ಮವಾದ ಸಂಗತಿಯನ್ನು ಹೇಳಿದ್ರೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ವಿಜಯ್ ಅವರಿಗೆ ಪೂರ್ತಿಯಾದಂಥ ಒಂದು ಬೆಂಬಲ ಸಿಗಲಿಲ್ಲ ಅಂದರೆ, ಅಥವಾ AIADMK ಬೆಂಬಲವನ್ನು ಘೋಷಣೆ ಮಾಡಲಿಲ್ಲ ಅಂದರೆ, ಅಥವಾ AIADMKಗೆ ಆಹ್ವಾನ TVK ಕೊಟ್ಟಿಲ್ಲ ಅಂದರೆ, ಅಷ್ಟರ ಮಟ್ಟಿಗೆ 6 ತಿಂಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಈ ಚಿಕ್ಕ ಪುಟ್ಟ ಪಕ್ಷಗಳೆಲ್ಲವೂ ಕೂಡ DMK ಹಿಡಿತದಲ್ಲಿದೆ. ಅದರಲ್ಲಿ ಮುಖ್ಯವಾಗಿ IUML ಆಗಿರ್ಬೋದು, ಎರಡಿದೆ, ಅದು ಕೂಡ ಕಾಂಗ್ರೆಸ್ನ ಮೈತ್ರಿ ಜೊತೆಗಿದೆ, ಜೊತೆಗೆ DMK ಮೈತ್ರಿ ಜೊತೆಗಿದೆ, ಜೊತೆಗೆ CPI ಅದು ಕೂಡ DMK ಮೈತ್ರಿ ಜೊತೆಗಿದೆ, CPM ಅದು ಕೂಡ DMK ಮೈತ್ರಿ ಜೊತೆಗಿದೆ, DMDK ಅದು ಕೂಡ ಸ್ಟಾಲಿನ್ ಅವರ DMK ಜೊತೆ ಮೈತ್ರಿ. ಹೀಗಾಗಿ ಯಾರೇ ಹೊರಗೆ ಬಂದು TVK ಜೊತೆ ಪಕ್ಷದ ಜೊತೆ ಮೈತ್ರಿ ಮಾಡಬೇಕು ಅಂದ್ರೆ, ಅಥವಾ VCK ಇರ್ಬೋದು, ಯಾವುದೇ ಈ ಚಿಕ್ಕ ಪುಟ್ಟ ಪಕ್ಷಗಳು TVK ಜೊತೆ ಮೈತ್ರಿ ಮಾಡ್ಕೊಳ್ಬೇಕಂದ್ರೆ ಅದು ಸ್ಟಾಲಿನ್ ಅವರ ಹಿಡಿತದಿಂದ ಹೊರಗೆ ಬರಬೇಕಾಗತ್ತೆ. ಸ್ಟಾಲಿನ್ ಅವರ ಮನವೊಲಿಸಬೇಕಾಗಿಲ್ಲ, ಸರ್ ನಾವು ಹೋಗ್ತೇವೆ ಆ ಕಡೆ ಸ್ವಲ್ಪ ದಿನ ಆಡಳಿತ ಮಾಡ್ತೀವಿ ಅನ್ನೋಂಥ ಮನವೊಲಿಸಿದ್ರೆ ಮಾತ್ರ ಅವರು ಹೊರಗೆ ಬರಬಹುದು. ಆದರೆ ಅದಕ್ಕೆ DMK ಸ್ಟಾಲಿನ್ ಒಪ್ತಾರಾ? ಯಾಕಂದ್ರೆ 16 ವರ್ಷಗಳಿಂದ ಅವ್ರ ಜೊತೆ ಮೈತ್ರಿ ಇದೆ, ಅವರ ಸರ್ಕಾರದಲ್ಲಿ ಮೈತ್ರಿ ಇತ್ತು, ಜೊತೆಗೆ ಬೇರೆ ಬೇರೆ ಕಾರಣಕ್ಕಾಗಿ DMK ಮತ್ತು ಈ ಚಿಕ್ಕ ಪುಟ್ಟ ಪಕ್ಷಗಳ ಮೈತ್ರಿ ಇದೆ. ಒಂದೇ ಒಂದು ಅಧಿಕಾರಕ್ಕಾಗಿ DMKನ ಬಿಟ್ಟು ಈ ಚಿಕ್ಕ ಪುಟ್ಟ ಪಕ್ಷಗಳು ಬರ್ತಾರಾ? ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಒಂದು ವೇಳೆ DMK ಸ್ಟಾಲಿನ್ ಇಲ್ಲ, ನೀವು ಹೋಗ್ಬಿಡಿ, ನಿಮ್ಗೆ ಏನು ಬೇಕು ಹಣ ಅಂದರೆ ದನ ಮನ ಎಲ್ಲವೂ ಕೊಟ್ಬಿಡ್ತೀವಿ ಅಂದರೆ, ಆ ಚಿಕ್ಕ ಪುಟ್ಟ ಪಕ್ಷಗಳ 1-2 MLAಗಳು DMK ಹತ್ತಿರನೇ ಇರುವಂಥ ಸಾಧ್ಯತೆ ಇದೆ. ಹಾಗಾದ್ರೂ ಆಗಿಬಿಟ್ರೆ
ಮತ್ತೆ ವಿಜಯ್ ಅವರಿಗೆ ಹೊರತಾಗುತ್ತೆ. ವಿಜಯ್ ಅವರು AIADMKಯ ಒಂದು ಹೆಲ್ಪನ್ನು ಪಡೆಯಲೇಬೇಕಾಗತ್ತೆ. ಆದರೆ AIADMK ಕೂಡ ಇವತ್ತು ಒಂದು ಸ್ಪಷ್ಟವಾದಂಥ ಒಂದು ಮಾತನ್ನು ಹೇಳಿದೆ. ನಿಮ್ಮ ನಿರ್ಧಾರವನ್ನು ನೀವು ಅಂದರೆ ನಿಮಗೆ ನಮ್ಮ ಸಹಾಯ ಬೇಕಾ, ನಮ್ಮ ಬೆಂಬಲ ಅಥವಾ ನಮ್ಮ ಮೈತ್ರಿ ಬೇಕಾ, ನಮ್ಮ ಮೈತ್ರಿ ಬೇಕಾದರೆ ನಮಗೆ ಇಷ್ಟಿಷ್ಟು ಸಚಿವ ಸ್ಥಾನ ಕೊಡಬೇಕು, ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಕೊಡಬೇಕು, ಇವೆಲ್ಲವೂ ಸಾಧ್ಯ ಆಗುವಾಗಿದ್ದರೆ ನಿಮ್ಮ ನಿರ್ಧಾರವನ್ನು ಸದ್ಯ 1 ಗಂಟೆಯ ಒಳಗಾಗಿ ನಿಮಗೆ ತಿಳಿಸಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈಗ AIADMK TVK ಪಕ್ಷದ ವಿಜಯ್ ಅವರಿಗೆ ಒಂದು ಪತ್ರ ಬರೆದಿದೆ, ಗಡುವನ್ನು ಕೂಡ ಕೊಟ್ಟಿದೆ. ಅದರ ಅರ್ಥ ಇಷ್ಟೇ, AIADMK ಮತ್ತು TVK ಪಕ್ಷಗಳು ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ AIADMK ಮತ್ತು TVK ಮೈತ್ರಿ ಆಗಲಿಲ್ಲ ಅಂದರೆ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಡಳಿತ ಬರಬಹುದು. ಅದಾದ ನಂತರ 6 ತಿಂಗಳ ಒಳಗಾಗಿ ಸ್ಟಾಲಿನ್ ಹೇಳಿದಂತೆ ಮತ್ತೆ ಚುನಾವಣೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ಒಂದು ವಿಷಯ, ರಾಹುಲ್ ಗಾಂಧಿ ಯಾವಾಗ TVK ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರಲ್ಲ ಅಲ್ಲಿ ಎಲ್ಲವೂ ಕೂಡ ನಿಂತು ಹೋಗ್ಬಿಡ್ತು. ವಿಜಯ್ ಕನಸು ಕೂಡ ಒಂದು ಹಂತಕ್ಕೆ ನುಚ್ಚು ನೂರಾಯಿತು. ಅದರ ಮುಂದುವರೆದ ಭಾಗವಾಗಿ ಅದಕ್ಕೆ ಸ್ವಲ್ಪ ಹಿಂದೆ ರಜನಿಕಾಂತ್ ಅವರು ಕೂಡ ಸ್ಟಾಲಿನ್ ಅವ್ರ ಜೊತೆ ಮಾತುಕತೆ ಆಡಿದ್ದು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ. ರಜನಿ ಮತ್ತು ವಿಜಯ್ ಅವರಿಗೆ ಆಗಬರಲ್ವಾ, ಯಾಕೆ ರಜನಿಕಾಂತ್ ಅವರು ಸೋತ ಪಕ್ಷದ ಜೊತೆ ಮಾತುಕತೆಗೆ ಹೋದರು ಅಥವಾ ಅವರನ್ನು ಸಮಾಧಾನಿಸುವಂಥ ಒಂದು ಪ್ರಕ್ರಿಯೆಗೆ ಯಾಕೆ ಹೋದರು, ಅದರಿಂದ ಏನಾದ್ರು ರೊಚ್ಚಿಗೆದ್ದು ಅದರಿಂದ ಪ್ರೇರೇಪಣೆಗೊಂಡು ಸ್ಟಾಲಿನ್ ಅವರು ಇದೀಗ ರಾಜಕೀಯ ಆಟ ಆಡ್ತಿದ್ದಾರೆ. ಎಲ್ಲವೂ ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಏನೇ ಆಗಲಿ TVK ಪಕ್ಷ ದೊಡ್ಡ ಪಕ್ಷವಾಗಿ ಬಂದಿದೆ, ಅಧಿಕಾರ ಮಾಡಲಿ ಮತ್ತು ಜನರು ಬಯಸಿದಂತೆ ತಮಿಳುನಾಡಿನಲ್ಲಿ ಒಂದು ಬದಲಾವಣೆ ಸರ್ಕಾರ ಬಂದಿದೆ, ಜನರಿಗೆ ಒಳ್ಳೆಯದಾಗಲಿ ಎನ್ನುವುದೇ ಕೂಡ ನಮ್ಮ ಆಶಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.